ಲಂಕಾಧಿಪತಿಯ ಹೆಸರು ಮೊದಲಿನಿಂದಲೇ ರಾವಣ ಆಗಿರಲಿಲ್ಲ. ಅವನಿಗೆ ಆ ಹೆಸರು ಬಂದಿದ್ದು ಶಿವನ ಕೋಪದಿಂದ ಮತ್ತು ಅವನದೇ ಆದ ಅಹಂಕಾರದಿಂದ. ರಾವಣ ಹುಟ್ಟಿದಾಗ ಅವನಿಗೆ ಇಟ್ಟ ಹೆಸರು ದಶಗ್ರೀವ, ಅಂದರೆ 10 ತಲೆಗಳನ್ನು ಹೊಂದಿದವನು. ಅವನು ಮಹಾಪಂಡಿತ, ಮಹಾನ್ ಶಿವಭಕ್ತ ಮತ್ತು ಅಪಾರ ಶಕ್ತಿಯ ರಾಜ. ಆದರೆ ಅವನ ದೊಡ್ಡ ದೌರ್ಬಲ್ಯ ಅಹಂಕಾರ. ದಶಗ್ರೀವ ಒಮ್ಮೆ ತನ್ನ ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತಿದ್ದ. ಕೈಲಾಸ ಪರ್ವತದ ಬಳಿ ಬಂದ ತಕ್ಷಣ ಅವನ ವಿಮಾನ ಚಲಿಸದೆ ನಿಂತು ಬಿಟ್ಟಿತು. ತನ್ನ ದಾರಿಗೆ ಅಡ್ಡ ಬಂದ ಪರ್ವತವನ್ನು ನೋಡಿ ದಶಗ್ರೀವನಿಗೆ ಕೋಪ ನೆತ್ತಿಗೇರಿತು. ನನ್ನ ದಾರಿಗೆ ಅಡ್ಡ ನಿಲ್ಲುವ ಧೈರ್ಯ ಈ ಪರ್ವತಕ್ಕಿದೆಯೇ ಎಂದು ಅಹಂಕಾರದಿಂದ ಗರ್ಜಿಸಿ ತನ್ನ 20 ಕೈಗಳಿಂದ ಇಡೀ ಕೈಲಾಸವನ್ನೇ ಕಿತ್ತೆಸೆಯಲು ಮುಂದಾದ. ದಶಗ್ರೀವ ಪರ್ವತವನ್ನು ಎತ್ತಿದಾಗ ಇಡೀ ಭೂಮಿಯೇ ನಡುಗಿತು. ದೇವತೆಗಳು ಭಯಪಟ್ಟರು, ಪರ್ವತವೇ ಕಂಪಿಸಿತು. ಆದರೆ ಅಲ್ಲಿ ನೆಲೆಸಿದ್ದ ಮಹಾದೇವ ಕಿಂಚಿತ್ತೂ ಕದಲಲಿಲ್ಲ. ಶಿವ ಕೇವಲ ತನ್ನ ಕಾಲಿನ ಹೆಬ್ಬೆರಳನ್ನು ನೆಲದ ಮೇಲೆ ಮೆಲ್ಲಗೆ ಒತ್ತಿದರು. ಅಷ್ಟೇ, ಕ್ಷಣದಲ್ಲಿಯೇ ದಶಗ್ರೀವನ ಕೈಗಳು ಪರ್ವತದ ಕೆಳಗೆ ಸಿಲುಕಿಕೊಂಡವು. ಅಸಹನೀಯ ನೋವಿನಿಂದ ದಶಗ್ರೀವ ಹಾಕಿದ ಕೂಗು 3 ಲೋಕಗಳಲ್ಲಿ ಪ್ರತಿಧ್ವನಿಸಿತು. ಆ ಕ್ಷಣದಲ್ಲಿ ಅವನ ಅಹಂಕಾರ ಕರಗಿ ಹೋಯಿತು. ತನ್ನ ತಪ್ಪಿನ ಅರಿವಾಗಿ ಅದೇ ನೋವಿನಲ್ಲಿ ಶಿವನನ್ನು ಸ್ತುತಿಸುತ್ತಾ ಸ್ತೋತ್ರವನ್ನು ಹಾಡಲಾರಂಭಿಸಿದ. ಆ ಸಮಯದಲ್ಲಿ ಅವನು ಹಾಡಿದ ಮಹಾನ್ ಸ್ತೋತ್ರವೇ ನಂತರ ಶಿವತಾಂಡವ ಸ್ತೋತ್ರ ಎಂದು ಪ್ರಸಿದ್ಧವಾಯಿತು. ದಶಗ್ರೀವನ ಭಕ್ತಿಗೆ ಮೆಚ್ಚಿದ ಪರಶಿವ ಅವನನ್ನು ಪರ್ವತದ ಅಡಿಯಿಂದ ಬಿಡುಗಡೆ ಮಾಡಿದರು. ದಶಗ್ರೀವ ಹಾಕಿದ ಆ ಭಯಾನಕ ಕೂಗು ಅಥವಾ ರಾವ ಜಗತ್ತನ್ನೇ ನಡುಗಿಸಿದ್ದರಿಂದ ಮಹಾದೇವನೇ ಅವನಿಗೆ ರಾವಣ ಎಂದು ಹೆಸರಿಟ್ಟರು. ರವ ಎಂದರೆ ಸದ್ದು ಮಾಡುವವನು, ರಾವಣ ಎಂದರೆ ತನ್ನ ಭಯಾನಕ ಗರ್ಜನೆ ಅಥವಾ ಕೂಗಿನಿಂದ ಲೋಕಗಳನ್ನು ಕಂಪಿಸುವವನು. ಹೀಗೆ ಆ ದಿನದಿಂದ ದಶಗ್ರೀವ ರಾವಣನಾದ.